ಲೆಟ್ ಅಸ್ ಕಂಟಿನ್ಯೂ ಅವರ್ ಕ್ಲಾಸ್ ಆನ್ ರಿಲೇಷನ್ಸ್. ನೋಡಿ, ಕೆಲವು ಬೇಸಿಕ್ ಪಾಯಿಂಟ್ಸನ್ನು ನಾವು ರೀಕಾಲ್ ಮಾಡ್ತಾ ಇದ್ವಿ ರಿಲೇಷನ್ಸ್ಗೆ ಸಂಬಂಧಪಟ್ಟಂಗೆ. ಸೊ ನಮ್ಮ ಹಿಂದಿನ ತರಗತಿಯಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್, ಡೆಫಿನಿಷನ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆ್ಯಂಡ್ ಹೌ ಟು ರೈಟ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್. ಸೊ ಇಷ್ಟರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ದಿಸ್ ಸೆಷನ್ ಲೆಟ್ ಅಸ್ ಕನ್ಸಿಡರ್ ದ ಡೆಫಿನಿಷನ್. ನೋಡಿ, ರಿಲೇಷನ್ ಅಂತ ಇದೆ. ಸೊ ಇದು ಕೂಡ ನಾವು ಫಸ್ಟ್ PUCಯಲ್ಲಿ ನೋಡಿದ್ದೀವಿ. ಫಸ್ಟ್ ಲೆಟ್ ಅಸ್ ನೋ ದ ಡೆಫಿನೇಷನ್ ಆಫ್ ರಿಲೇಷನ್. ನಮಗೆ ಗೊತ್ತಿದೆ ನೋಡಿ, ರಿಲೇಷನ್ ನೋಡಿ ಮೊದಲನೇ ಲೆಟರ್ ಆರ್ ಇದೆ. ಸೊ ರಿಲೇಷನ್ ಆರ್ ಏನಾಗೋದು ರಿಲೇಷನ್ ಅಂದರೆ, ಸೊ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಆರ್ ಸೆಟ್ ಎ ಟು ಇಟ್ ಸೆಲ್ಫ್. ಸೊ ಇಟ್ ಡಿಸ್ಕ್ರೈಬ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ ಎಲಿಮೆಂಟ್ ಆ್ಯಂಡ್ ದ ಸೆಕೆಂಡ್ ಎಲಿಮೆಂಟ್ ಆಫ್ ದ ಆರ್ಡರ್ಡ್ ಪೇರ್ಸ್. ಸೊ ಇದು ಕಾರ್ಟೀಷಿಯನ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಇದ್ದರೆ ನಾವು ರಿಲೇಷನ್ಗೆ ಹೋಗ್ಬೋದು. ಸೊ ಇನ್ ದಿಸ್ ಸೆಷನ್ ಲೆಟ್ ಅಸ್ know the meaning of relation and some examples. Okay, so relation means very simple. It is a subset of Cartesian product. Nodi istu nam single line definition. It is a subset of Cartesian product. So it is denoted by the letter capital R. It is not a real number. It is relation anta helತೀವಿ. So ಹಾಗಾದರೆ let us consider some of the examples. ನೋಡಿ, ಈಗ ನಮಗೆ let us write or let us take one example. So A is equal to say 3 4, B is equal to ನೋಡಿ ಯಾವ್ದಾರ ಎಕ್ಸಾಂಪಲ್ ತಗೋಬೋದು. ಸೊ 9, 16. So then if I write say A cross B, ನೋಡಿ ಆಗ 3 9 3 16. ಅಬ್ಸರ್ವ್ ಮಾಡಿ 4 9 4 16. ಸೊ ಐ ವಿಲ್ ಗೆಟ್ ದೀಸ್ ಆರ್ಡರ್ಡ್ ಪೇರ್ಸ್, 4 ಆರ್ಡರ್ಡ್ ಪೇರ್ಸ್. ಅಬ್ಸರ್ವ್ ಮಾಡಿ. ಸೊ ನಾವೇನು ಹೇಳಿದ್ವಿ ರಿಲೇಷನ್ ಅಂದರೆ ಇಟ್ ಈಸ್ ಎ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳಿದ್ವಿ. ಹಾಗಾದರೆ ಸೊ ಐ ವಿಲ್ ಸೆಲೆಕ್ಟ್ ಸಮ್ ಆಫ್ ದ ಆರ್ಡರ್ಡ್ ಪೇರ್ಸ್ ಫ್ರಮ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್. ಸಪೋಸ್ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಸಪೋಸ್ ನೋಡಿ, ನಾವೀಗ I will select these two pairs 3 9 4 16. So let us write those ordered pairs here 3 9 then 4 16. ನೋಡಿ, ಈ ಆರ್ಡರ್ಡ್ ಪೇರ್ಸನ್ನು ಸೆಲೆಕ್ಟ್ ಮಾಡಿ ಅದನ್ನು ಒಂದು ಸೆಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಸೇ ರಿಲೇಷನ್. ನಾನು R1 ಅಂತ ಬರೀತೀನಿ ಅಂದರೆ ಫಸ್ಟ್ ರಿಲೇಷನ್. ಸೊ ಈ ಥರ ನಮಗೆ ಬೇರೆ ಇನ್ನೂ ಹಲವಾರು ರಿಲೇಷನ್ಸ್ಗಳು ಇರ್ತವೆ. ಸೊ R1 is equal to 3 9 4 16. ದಿಸ್ ಈಸ್ ಕಾಲ್ಡ್ ರಿಲೇಷನ್, ಇಸ್ ಸಬ್ಸೆಟ್ ಆಫ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್. ನೋಡಿ, ಇದನ್ನು ನಾವು ಎರಡು ಥರ ಬರೀತೀವಿ. 3 9 ಅಂತ ತೊಗೊಂಡಿದ್ದೀನಿ. 3 9 ಬಿಲಾಂಗ್ಸ್ ಟು R1, 4 16 ಬಿಲಾಂಗ್ಸ್ ಟು ಅವರ್ ರಿಲೇಷನ್ R1. ಹಾಗಾದರೆ ನೋಡಿ, 3 ಮತ್ತು 9 ಮಧ್ಯ ಮತ್ತು 4 ಮತ್ತು 16 ಮಧ್ಯ ಒಂದು ರಿಲೇಷನ್ಶಿಪ್ ಎಕ್ಸಿಸ್ಟ್ ಆಗುತ್ತೆ. ಸೊ ಆ ರಿಲೇಷನ್ಶಿಪ್ ಏನು ಅಂತ ನಾವು ಹುಡುಕಬೇಕು. ಸೊ ನಮ್ಮ ರಿಲೇಷನಲ್ಲಿ ಇದ್ದಿರ್ತಕ್ಕಂಥ ಪೇರ್ಸ್ ಈ ಎಕ್ಸಾಂಪಲ್ಗೆ ನಾವು ತೊಗೊಂಡಿದ್ದು 3 9 4 16 ಅಲ್ವಾ? ಓಕೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಎಲಿಮೆಂಟ್ಸ್? ಸೊ ಹಿಯರ್ ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್, ನೋಡಿ ಅಬ್ಸರ್ವ್ ಮಾಡಿ, ಕಾರ್ಟೀಷಿಯನ್ ಪ್ರಾಡಕ್ಟ್. ಹಾಗಾದರೆ ರಿಲೇಷನ್ ಬಿಟ್ವೀನ್ ದ ಎಲಿಮೆಂಟ್ಸ್ ಏನಾಗಿದೆ ಇಲ್ಲಿ ನೋಡಿ, ನಾವಿಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಇದು ತೊಗೊಂಡಿದ್ದೀವಿ 3 ಈಸ್ ರಿಲೇಟೆಡ್ ಟು 9 ಅಂತ ಬರಿತೀವಿ. ಹಾಗಾದರೆ ರಿಲೇಷನ್ ಯಾವುದಿದೆ ಎಲಿಮೆಂಟ್ಸ್ ನಡುವೆ ಅಂತಂದರೆ, ಸೊ ನಾವಿಲ್ಲಿ ನೋಡ್ಬೋದು ಸೆಕೆಂಡ್ ಎಲಿಮೆಂಟ್ ಮತ್ತು ಫಸ್ಟ್ ಎಲಿಮೆಂಟ್. ಅಬ್ಸರ್ವ್ ಮಾಡಿ, ಸೆಕೆಂಡ್ ಎಲಿಮೆಂಟ್ ಈಸ್ ದ ಸ್ಕ್ವಯರ್ ಆಫ್ ಫಸ್ಟ್ ಎಲಿಮೆಂಟ್. ಅಂದರೆ 9 is equal to ನೋಡಿ 3 ಸ್ಕ್ವಯರ್, ನೋಡಿ ಸ್ಕ್ವಯರ್. ಅದೇ ಥರ ನೆಕ್ಸ್ಟ್ 4 ಈಸ್ ರಿಲೇಟೆಡ್ ಟು 16 ಅಂತಿದೆ. ಅಲ್ಲೂ ಕೂಡ ನಮಗೆ ಸೆಕೆಂಡ್ ಎಲಿಮೆಂಟ್ 16 ಇಸ್ ದ ಸ್ಕ್ವಯರ್ ಆಫ್ ಫಸ್ಟ್ ಎಲಿಮೆಂಟ್. ನೋಡಿ 4 ಸ್ಕ್ವಯರ್. ನೋಡಿ ಸ್ಕ್ವಯರ್ ಆಫ್ ಅಂತಕ್ಕಂಥದ್ದು, ನೋಡಿ ಸ್ಕ್ವಯರ್ ಆಫ್ ಅಂತಕ್ಕಂಥದ್ದು ಈ ಎಲಿಮೆಂಟ್ಗಳ ಮಧ್ಯೆ ಇರ್ತಕ್ಕಂಥ ರಿಲೇಷನ್. ದೇರ್ಫೋರ್ ದಿಸ್ ಈಸ್ ಟೇಕನ್ ಆ್ಯಸ್ ದ ರಿಲೇಷನ್. ಸೊ ಎರಡೂ ಎಲಿಮೆಂಟ್ಗಳ ಮಧ್ಯೆ ಒಂದು ಯುನೀಕ್ ರಿಲೇಷನ್ ಎಕ್ಸಿಸ್ಟ್ ಆಗ್ತಾ ಇದೆ, ಸ್ಕ್ವಯರ್ ಆಫ್. ಸೊ ಇದನ್ನು ನಾವು ರಿಲೇಷನ್ ಅಂತ ಕರಿತೀವಿ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನಾವೇನು ತೊಗೊಂಡಿದ್ವಿ 3 9 4 16. ಇಟ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ರಿಲೇಷನ್ಸ್ಗಳನ್ನು ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ, ಸೊ ವಿ ಯೂಸ್ ಡಯಾಗ್ರಾಮ್ಸ್. ವಿ ನೋ ದೇ ಆರ್ ಆ್ಯರೋ ಡಯಾಗ್ರಾಮ್ಸ್.
ಆ್ಯರೋ ಡಯಾಗ್ರಾಮ್ಸ್ ಆರ್ ಪಿಕ್ಟೋರಿಯಲ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ಸೊ ನಮಗೆ ಇದರಲ್ಲಿ ನೋಡಿ ಆ್ಯರೋ ಡಯಾಗ್ರಾಮ್ಸನ್ನು ರೆಪ್ರೆಸೆಂಟ್ ಮಾಡಿದ್ರೆ ಈ ಎಕ್ಸಾಂಪಲ್ಗೆ. ಸೊ ನಮ್ಮ ಹತ್ರ 2 ಸೆಟ್ ಎ ಮತ್ತು ಬಿ ಇತ್ತು. ಸೊ ಅದರಲ್ಲಿ 3, 4, 9, 16 ಅಂತ ತೊಗೊಂಡಿದ್ವಿ. ನೋಡಿ 3 ಈಸ್ ರಿಲೇಟೆಡ್ ಟು 9, ಅಲ್ಲಿಗೆ 3 ನಾನು 9ಗೆ ಅಟ್ಯಾಚ್ ಮಾಡ್ತೀನಿ. 4 ಈಸ್ ರಿಲೇಟೆಡ್ ಟು 16. ಸೊ ಈ ರಿಲೇಷನ್ಶಿಪ್ ಎಕ್ಸಿಸ್ಟ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಸೊ ಅದನ್ನು ನಾವು ಆರ್ ಅಂತ ಬರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆ್ಯರೋ ಡಯಾಗ್ರಾಮ್. ಹಾಗಾದರೆ ಸೊ ರಿಲೇಷನ್ ಎಕ್ಸಿಸ್ಟ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಸೊ ಇದು ನಮ್ಮ ಮೊದಲನೇ ಎಕ್ಸಾಂಪಲ್. ನೋಡಿ ಇಲ್ಲಿ ರಿಲೇಷನ್ ಎಕ್ಸಿಸ್ಟ್ ಆಗಬೇಕು, ಇದನ್ನು ನಾವು ರಿಲೇಷನ್ ಅಂತ ಹೇಳ್ತೀವಿ. ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಇಸ್ ಕಾಲ್ಡ್ ರಿಲೇಷನ್. Okay, so let us consider another example. ನೋಡಿ ಅದೇ let me take another example. ಓಕೆ, ಅದೇ ಎಕ್ಸಾಂಪಲ್ಲೇ ತೊಗೊಳ್ಳೋಣ. ಫಸ್ಟ್ ಎಕ್ಸಾಂಪಲಲ್ಲಿ ನೋಡಿ A 3, 4 ತೊಗೊಂಡಿದ್ವಿ. ಇದು ನಾವು 4, 16 ಅಂತ ತೊಗೊಂಡಿದ್ವಿ. ಸೊ ಎ ಕ್ರಾಸ್ ಬಿ ನಾವು ಬರೆದಿರ್ತಕ್ಕಂಥ ಆರ್ಡರ್ಡ್ ಪೇರ್ಸ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 3, 4, ಓಕೆ 9 ಅಂತ ತೊಗೊಂಡಿದ್ವಿ ಅನಿಸುತ್ತೆ. ಸೊ 3, 9, ಓಕೆ 3, 16, 3, 9, 3, 16, 4, 9, 4, 16. Okay, so we had here 4 ordered pairs in our Cartesian product. So n of A cross B, so we can easily write this as n of A cross B is equal to how many ordered pairs are there? That is 4. So 2 cross 2, that is 4 ordered pairs. So 4 ordered pairs are there. ಸೊ ಎನ್ ಆಫ್ ಎನಲ್ಲಿ 2 ಎಲಿಮೆಂಟ್ಸ್ ಇದೆ, ಎನ್ ಆಫ್ ಬಿ ನಲ್ಲಿ 2 ಎಲಿಮೆಂಟ್ಸ್ ಇದೆ. ಸೊ ಎನ್ ಆಫ್ ಎ ಕ್ರಾಸ್ ಬಿ ನಲ್ಲಿ ಎಷ್ಟಿದೆ? 4 ಆರ್ಡರ್ಡ್ ಪೇರ್ಸ್ ಆರ್ ದೇರ್. ಸೊ ನಾವು ಐ ವಿಲ್ ಫಾರ್ಮ್ ರಿಲೇಷನ್. ನೋಡಿ ಈಗ 2 ಸೆಟ್ಸ್ ಅಂತ ಆರ್ಡರ್ ಪೇರ್ಸನ್ನು ಕನ್ಸಿಡರ್ ಮಾಡ್ತೀನಿ. 3, 16, 4, 16. 4, 16. So let me call this as R2. ನೋಡಿ ಈಗ 3, 16, 4, 16 ನಾವು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಕ್ಲಿಯರ್ಲಿ ನಮಗೆ ನೋಡಿ 3 ಇಟ್ ಈಸ್ ಲೆಸ್ ದ್ಯಾನ್ 16, 4 ಈಸ್ ಲೆಸ್ ದ್ಯಾನ್ 16. ಸೊ ಇಲ್ಲಿ ಲೆಸ್ ದ್ಯಾನ್ ಅಂತಕ್ಕಂಥದ್ದು ರಿಲೇಷನ್. ಓಕೆ, ವಾಟ್ ಈಸ್ ದ ರಿಲೇಷನ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಎಲಿಮೆಂಟ್ಸ್? ಇಟ್ ಈಸ್ ಲೆಸ್ ದ್ಯಾನ್. ಓಕೆ, ದಿಸ್ ಇಸ್ ಮೈ ಸೆಕೆಂಡ್ ರಿಲೇಷನ್. 3, 16, 4, 16. So 3, 16, 4, 16. So this is my second relation. So in this way I can form different number of relations. Okay, so relation means it is a subset of the Cartesian product. Subset of the Cartesian product. So there exists a relation between 2 elements, and relation can be represented by arrow diagrams. Okay, arrow diagrams. And the method to write the relations is, we can write the relation in roster form, or we can write the relation in rule method. ಓಕೆ, ನೋಡಿ ಇಷ್ಟು ಪಾಯಿಂಟ್ಸು ಫಸ್ಟ್ ಪಿ ಯು ಸಿಯಲ್ಲಿ ನಾವು ಕಲ್ತಿದ್ವಿ. ಇಷ್ಟನ್ನು ನಾವು ರಿಕಾಲ್ ಮಾಡ್ಕೊಂಡಿದ್ವಿ. ಸೊ ವಿಲ್ ಗೋ ಥ್ರೂ ದ ಕ್ಲಾಸ್. ವಿ ಶಲ್ ಡಿಸ್ಕಸ್ ದ ರಿಮೈನಿಂಗ್ ಪಾಯಿಂಟ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.